ಯುವತಿಯನ್ನ ಅನ್ಯ ಕೋಮಿನ ಯುವಕ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲಿ, ಯಾರು, ನೋಡ್ತಾ ಹೋಗೋಣ. ಅನ್ಯ ಕೋಮಿನ ಯುವಕನಿಂದ ಹಿಂದೂ ಯುವತಿ ಕಿಡ್ನಾಪ್ ಆಗಿದ್ದಾರೆ ಅಂತ ಡೀಟೇಲ್ಸ್. ಹಿಂದೂ ಯುವತಿಯನ್ನ ಕಿಡ್ನಾಪ್ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯ ತಂದೆಯಿಂದ ಕಿಡ್ನಾಪ್ ಮಾಡಿರೋದಾಗಿ ದೂರು ದಾಖಲಾಗಿದೆ. ತಂದೆಯ ದೂರಿನನ್ವಯ ಹಾನಗಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಲ್ಲಿಗಾರ್ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಬಿಕಾಂ 3ನೇ ವರ್ಷದ ವಿದ್ಯಾರ್ಥಿನಿ, ಫೈನಲ್ ಇಯರ್ ಬಿಕಾಂ ಓದ್ತಾ ಇದ್ಲು ಹುಡುಗಿ. ಮನೆಯಿಂದ ಕಾಲೇಜಿಗೆ ಯುವತಿ ಹೋದವಳು ತಿರುಗಿ ವಾಪಸ್ ಮನೆ ಕಡೆ ಬಂದಿಲ್ಲ. ಹಾನಗಲ್ನ ಅಫ್ತಾಬ್ ಎಂಬ ಯುವಕ ಅಪಹರಣ ಮಾಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ದೂರನ್ನು ನೀಡಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಯುವತಿಯ ಪೋಷಕರು. ಜನವರಿ 11ರಂದು ಕಾಲೇಜ್ಗೆ ಹೋದಂಥ ವಿದ್ಯಾರ್ಥಿನಿ ಮನೆಗೆ ವಾಪಸ್ ಆಗಿಲ್ಲ ಅಂತೇಳಿ ದೂರನ್ನು ದಾಖಲಿಸಿದ್ದಾರೆ. ಯುವತಿ ತಂದೆಯಿಂದ ದೂರು ದಾಖಲಾಗಿದೆ. ಯುವತಿಯ ತಂದೆಯ ದೂರಿನನ್ವಯ ಎಫ್ಐಆರ್ ಕೂಡ ದಾಖಲೆ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು. ಗಮನಿಸಿದ್ರ ಅನ್ಯ ಕೋಮಿನ ಯುವಕನಿಂದ ಕಿಡ್ನಾಪ್ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ಹಾನಗಲ್ ಠಾಣೆಯಲ್ಲೇ ಪ್ರಕರಣ ಕೂಡ ದಾಖಲಾಗಿದೆ. ಹಿಂದೂ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈಗ ಈ ಒಂದು ದೂರನ್ನು ಇಟ್ಕೊಂಡು ಪೊಲೀಸ್ನವರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ವಿಚಾರಣೆ ಕೂಡ ನಡಿಬೇಕಿದೆ. ಹಾಗಾದರೆ ಆತ ಕಿಡ್ನಾಪ್ ಮಾಡಿದ್ದು ಯಾಕೆ ಅನ್ನುವಂಥ ವಿಚಾರ ತಿಳಿದು ಬರಬೇಕಿದೆ. ಒಂದು ಪ್ರಕರಣ ಮತ್ತೆ ದಾಖಲಾಗಿದೆ. ಇದರಲ್ಲಿ ಹಾನಗಲ್ಲಲ್ಲಿ ಕ್ರೈಮ್ ನಂಬರ್ 16/24 363 IPC ಪ್ರಕಾರ ಆಗಿದೆ. ಇದು ಮೊನ್ನೆ ರಾತ್ರಿನೇ ನಮ್ಮ ಕಾರ್ಯಕರ್ತರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕಿಡ್ನಾಪ್ ಆಗಿದೆ ಅಂತ ಹೇಳಿದ್ರೆ ನಿನ್ನೆವರೆಗೂ ಪೊಲೀಸ್ನವರು ಅದ್ರ ಬಗ್ಗೆ ಕೇಸ್ ಕೂಡ ರಿಜಿಸ್ಟರ್ ಮಾಡಲಿಲ್ಲ. ನಿನ್ನೆ ರಾತ್ರಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ಹಾನಗಲ್ ತಾಲೂಕಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದಾವೆ. ಹಾನಗಲ್ ತಾಲೂಕಲ್ಲಿ 3 ತಿಂಗಳಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದಾವೆ. ನಿರಂತರವಾಗಿ ಇದು ಇವರು ಈ PFI ಸಂಘಟನೆಗೆ ಸೇರಿದಂಥವ್ರು ಅನ್ನೋಂಥ ಮಾಹಿತಿ ಇದೆ. ಈ ಮಾಹಿತಿ ಇದ್ದರೂ ಕೂಡ ಪೊಲೀಸ್ನವರು ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸದೇ ಇರೋದ್ರಿಂದ ನಿರಂತರವಾಗಿ ಅತ್ಯಾಚಾರ ಪ್ರಕರಣಗಳು, ಕಿಡ್ನಾಪ್ ಪ್ರಕರಣಗಳು ಇವು ನಡೀತಾ ಇದ್ದಾವೆ ಹಾನಗಲ್ ತಾಲೂಕಿನಲ್ಲಿ. ಇಲ್ಲಿ ಈ ಹಾನಗಲ್ CPI ಮತ್ತು ಸಬ್ ಇನ್ಸ್ಪೆಕ್ಟ್ರು ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಷ್ಟೆಲ್ಲ ಪ್ರಕರಣಗಳಾದಾಗೂ ಕೂಡ ಯಾವುದೇ ರೀತಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಈ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದ್ದಾವೆ. ಈ ಸಂಬಂಧವಾಗಿ ತಕ್ಷಣ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರನ್ನು ಅಮಾನತು ಪಡಿಸಬೇಕು ಮತ್ತು ಈ ನೈತಿಕ ಗುಂಡಾಗಿರಿಗೆ ಅಂತ್ಯವನ್ನು ಹಾಡುವಂಥ ಕೆಲಸ ಮಾಡಬೇಕು. ನಿನ್ನೆ ಒಂದು ಪ್ರಕರಣ ಮತ್ತೆ ದಾಖಲಾಗಿದೆ. ಇದರಲ್ಲಿ ಹಾನಗಲ್ಲಲ್ಲಿ ಕ್ರೈಮ್ ನಂಬರ್ 16/24 363 IPC ಪ್ರಕಾರ ಆಗಿದೆ. ಇದು ಮೊನ್ನೆ ರಾತ್ರಿನೇ ನಮ್ಮ ಕಾರ್ಯಕರ್ತರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕಿಡ್ನಾಪ್ ಆಗಿದೆ ಅಂತ ಹೇಳಿದ್ರೆ ನಿನ್ನೆವರೆಗೂ ಪೊಲೀಸ್ನವರು ಅದ್ರ ಬಗ್ಗೆ ಕೇಸ್ ಕೂಡ ರಿಜಿಸ್ಟರ್ ಮಾಡಲಿಲ್ಲ. ನಿನ್ನೆ ರಾತ್ರಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ಹಾನಗಲ್ ತಾಲೂಕಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದಾವೆ. ಹಾನಗಲ್ ತಾಲೂಕಲ್ಲಿ 3 ತಿಂಗಳಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದಾವೆ. ನಿರಂತರವಾಗಿ ಇದು ಇವರು ಈ PFI ಸಂಘಟನೆಗೆ ಸೇರಿದಂಥವ್ರು ಅನ್ನೋಂಥ ಮಾಹಿತಿ ಇದೆ. ಈ ಮಾಹಿತಿ ಇದ್ದರೂ ಕೂಡ ಪೊಲೀಸ್ನವರು ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸದೇ ಇರೋದ್ರಿಂದ ನಿರಂತರವಾಗಿ ಅತ್ಯಾಚಾರ ಪ್ರಕರಣಗಳು, ಕಿಡ್ನಾಪ್ ಪ್ರಕರಣಗಳು ಇವು ನಡೀತಾ ಇದ್ದಾವೆ ಹಾನಗಲ್ ತಾಲೂಕಿನಲ್ಲಿ. ಇಲ್ಲಿ ಈ ಹಾನಗಲ್ CPI ಮತ್ತು ಸಬ್ ಇನ್ಸ್ಪೆಕ್ಟ್ರು ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಷ್ಟೆಲ್ಲ ಪ್ರಕರಣಗಳಾದಾಗೂ ಕೂಡ ಯಾವುದೇ ರೀತಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಈ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದ್ದಾವೆ. ಈ ಸಂಬಂಧವಾಗಿ ತಕ್ಷಣ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಾರುತಿ? ಎಸ್, ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಗ್ಯಾಂಗ್ ರೇಪ್ ಬೆನ್ನಲ್ಲೇ ಮತ್ತೊಂದು ಕಿಡ್ನಾಪ್ ಕೇಸ್ ಇದು, ಅದು ಕೂಡ ಹಾನಗಲ್ನಲ್ಲೇ ಸಾಕಷ್ಟು ಮತ್ತೆ ಕುತೂಹಲ ಮೂಡಿಸ್ತಾ ಇದೆ. BC ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಹಿಂದೂ ಯುವತಿಯ ಕಿಡ್ನಾಪ್ ಮಾಡಿರೋದಾಗಿ ಅವರಪ್ಪ ಈಗಾಗಲೇ
ಕಂಪ್ಲೇಂಟ್ ಕೊಟ್ಟು ಅಲ್ಲಿ FIR ಕೂಡ ದಾಖಲಾಗಿದೆ.